ಕನ್ನಡದಲ್ಲಿ ಒಂದು ಮೇಕಪ್ ಅಕಾಡೆಮಿ ಶುರು ಮಾಡೋಣ ಅಂತ ಒಂದು ಐಡಿಯಾ ಇತ್ತು ಆ್ಯಂಡ್ ಹಾಗೆ ಸುಧೀರ್ ಸರ್ ಸಿಕ್ಕಿದ್ರು ಆ್ಯಂಡ್ ಐ ಥಿಂಕ್ ಹಿ ಹ್ಯಾಡ್ ದ ಸೇಮ್ ಐಡಿಯಾ ಟು ಕೊಲಾಬ್ರೇಷನಲ್ಲಿ ವಿ ಹ್ಯಾವ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ 4 ಬ್ಯಾಚಸ್ 5 and 6 ಇಸ್ ಗೋನ್ ಸ್ಟಾರ್ಟ್. ಬೇರೆ ಲ್ಯಾಂಗ್ವೇಜಲ್ಲಿ ಶುರು ಮಾಡಬೇಕು ಅಂದ್ಕೊಂಡಿದ್ದಾರೆ. ಸೊ ಐ ನೀಡ್ ಟು ಥ್ಯಾಂಕ್ ಸುಧೀರ್ ಸರ್ ಫಸ್ಟ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಹಾಯ್ ಎಲ್ಲರಿಗೂ, ನನ್ನ ಹೆಸರು ಆಶಿಕಾ ಅಂತ. ನಾನು ಮೈಸೂರಿಂದ ಬಂದಿದ್ದೀನಿ. ನಾನು ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಿಂದ ಮೇಕಪ್ ಕೋರ್ಸ್ ಅನ್ನೋದೊಂದು ತಿಳ್ಕೊಂಡೆ. ವೈಭವಿ ಮ್ಯಾಮ್ ಅವರು 25 ಡೇ ಮೇಕಪ್ ಕೋರ್ಸ್ ಹೇಳ್ಕೊಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಸೊ ಜಾಯ್ನ್ ಆದೆ ಆ್ಯಂಡ್ ನಾನು ಆ್ಯಕ್ಚುಲಿ ಸೆಲ್ಫ್ ಮೇಕಪ್ಗೆ ಅಂತ ಸೇರ್ಕೊಂಡಿದ್ದು. ಬಟ್ ಈಗ ಅದನ್ನು ಪ್ರೊಫೆಷ್ನಲ್ ಆಗಿ ಬಿಲ್ಡಪ್ ಮಾಡಿ ತುಂಬ ಮೋಟಿವೇಶನ್ ಸಿಕ್ಕಿದೆ ನನಗೆ ಬಿಲ್ಡಪ್ ಮಾಡೋಕ್ಕೋಸ್ಕರ. ಸೊ ಮುಂದೆ ನಿಜವಾಗ್ಲೂ ಒಂದು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಇವತ್ತು ಸರ್ಟಿಫಿಕೇಷನ್ ಆಗಿದೆ. ಒಂದು ಮೇಕಪ್ ಆರ್ಟಿಸ್ಟ್ ಆಗ್ತೀನಿ ಅಂತ ಒಂದು ಧೈರ್ಯ ಬಂದಿದೆ ಆ್ಯಂಡ್ ತುಂಬ ಮೋಟಿವೇಟ್ ಮಾಡಿದ್ದಾರೆ ವೈಭವಿ ಮ್ಯಾಮ್, ಸುಧೀರ್ ಸರ್ ಹಾಗೆ ಇಂಡಿಯನ್ ಮನಿ ಟೀಮ್ ಅವರು. ಸೊ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಭೀಮಣ್ಣ ಅಂತ. ನಾನು ಹುಬ್ಳಿಯಿಂದ ಬಂದಿರೋದು. ನಾನು ಇದು indianmoney.com ಇಂದ ಒಂದು ಆ್ಯಡ್ ಬಂದಿತ್ತು ವಿಜಯವಾಣಿ ಪೇಪರಲ್ಲಿ. ಅದನ್ನು ನೋಡಿ ನಾನು ಕಾಲ್ ಮಾಡಿದೆ indianmoney.com ಅವ್ರಿಗೆ. ಅವರು ಕಾಲ್ ಮಾಡಿದ ಮೇಲೆ ನನಗೆ ಹೇಳಿದ್ರ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದರು ಒಂದು ಸರ್ತಿ. ಅದರಿಂದ ವೈಭವಿ ಮ್ಯಾಮ್ ಅವರು ಈ ಥರ ಮೇಕಪ್ ಕೋರ್ಸ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿದಾಗ ನನಗೂ ಅದ್ರ ಮೇಲೆ ಆಸಕ್ತಿ ಜಾಸ್ತಿ ಇತ್ತು. ಅದರಿಂದನೇ ನಾನು ಆನ್ಲೈನ್ ಕ್ಲಾಸ್ನಲ್ಲಿ ಯಾವ ಥರ ಇರುತ್ತೆ ಅನ್ನೋದು ಗೊತ್ತಿರಲಿಲ್ಲ, ಕಲಿತೀನೋ ಇಲ್ಲೋ ಅನ್ನೋ ಡೌಟ್ ಇತ್ತು. ಆದರೂ ಬಹಳ ಚೆನ್ನಾಗಿ ಕಲಿಸ್ಕೊಟ್ರು ವೈಭವಿ ಮ್ಯಾಮ್ ಅವರು. ಆಮೇಲೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಸುಧೀರ್ ಸರ್ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. 4th ಬ್ಯಾಚ್ನವರು ಎಲ್ಲರೂ ಚೆನ್ನಾಗಿ ಕಲ್ತಿದ್ವಿ, ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದರು. ಮ್ಯಾಮ್ ಅವರಂತೂ ತುಂಬ ಆನ್ಲೈನ್ ಇದ್ದರೂ ಏನು ಕಷ್ಟ ಇಲ್ದಂಗೆ ಕಲಿಸ್ಕೊಟ್ರು. 24 ಡೇಸಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ. ಮತ್ತು ನಿಮ್ಗೆ ಯಾರಿಗೆ ಕಲಿಯೋ ಆಸಕ್ತಿ ಇದ್ದವ್ರು ಬಂದು ಕಲಿಬಹುದು. ಹಾಯ್ ಎಲ್ರಿಗೂ, ನನ್ನ ಹೆಸರು ರಕ್ಷಿತಾ ಅಂತ. ನಾನೊಬ್ಬಳು CS ಸ್ಟೂಡೆಂಟ್ ಮಾಡ್ತಾಯಿದ್ದೀನಿ. ನನಗೆ ಮುಂಚೆಯಿಂದನೂ ತುಂಬ ಮೇಕಪ್ ಬಗ್ಗೆ ತುಂಬ ಆಸೆ ಇತ್ತು. ಆಮೇಲೆ ಹೆಂಗೆ ಮಾಡ್ತಾರೆ ಅಂತ ತುಂಬ ಕಲಿಯೋಕ್ಕೆ ಇಂಟ್ರೆಸ್ಟ್ ಇತ್ತು. ಎಷ್ಟೊಂದು ಜನ ಹೇಳ್ತಾರೆ, ಇಲ್ಲ ಅದು ಮೇಕಪ್ ಕಲಿತ್ರೆ ಏನು ಯೂಸ್ ಇಲ್ಲ, ಏನಕ್ಕೆ ಸುಮ್ಮನೆ ಮಾಡ್ತೀಯ ಅಂತ. ಇನಿಷಿಯಲಿ ಡೇಸ್ ತುಂಬ ಬ್ಯಾಕ್ ಸ್ಟ್ಯಾಂಪು. ಬಟ್ ನನಗೆ ನನ್ನ ಮೇಲೆ ಕಾನ್ಫಿಡೆಂಟ್ ಇತ್ತು. ಮೇಕಪ್ ಕಲಿಬೇಕು, ಮೇಕಪ್ಪಿಂದ ತುಂಬ ಎಷ್ಟೊಂದು ಆಪರ್ಚುನಿಟೀಸ್ ಬರುತ್ತೆ. ಈಗ ಫಿಲಮ್ ಲ್ಯಾಂಡಿಂದ ಹಿಡಿದು ಒಂದು ಸಣ್ಣ ಪಾರ್ಟಿ ಇದ್ರೂ ಮೇಕಪ್ ಬೇಕೇ ಬೇಕು. ಮೇಕಪ್ ಅಂದಿದ ತಕ್ಷಣ ಇಟ್ಸ್ ನಾಟ್ ಎ ಪೇಂಟ್, ಇಟ್ಸ್ ಎನ್ ಹಾರ್ಟ್ ಅಂತ ಹೇಳ್ತಾರೆ. ಯಾಕಂದರೆ ನಮ್ಮನ್ನು ನಾವು ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸ್ಕೋಬೋದು ಅಂತ ಮೇಕಪ್ ಇದು. ವೈಭವಿ ಮ್ಯಾಮ್ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಇನಿಷಿಯಲಿ ಹೇಳ್ತಾರೆ ಆನ್ಲೈನಲ್ಲಿ ತುಂಬ ಫ್ರಾಡ್ಸ್ ಇರುತ್ತೆ, ಆಮೇಲೆ ಯಾಕೆ ಕಲ್ತ್ಕೊಬೇಕಂತ ಎಲ್ಲ ಇರುತ್ತೆ. ಬಟ್ ಇನಿಷಿಯಲ್ ಪೇಮೆಂಟಿಂದ ಹಿಡಿದು ಕ್ಲಾಸ್ ಮುಗಿಯೋವರೆಗೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಇಂಡಿಯನ್ ಮನಿಯವರು. ಮತ್ತು ಫ್ರೀಡಮ್ ಆ್ಯಪನ್ನು ಅಷ್ಟೇ ತುಂಬ ಎನ್ಕರೇಜ್ ಮಾಡ್ತಾರೆ. ಪ್ರತಿಯೊಂದು ಟೆಕ್ ಟೀಮಿಂದ ಹಿಡಿದು ಟೀಚರ್ಸ್ವರೆಗೂ ತುಂಬ ಸಪೋರ್ಟಿವ್ ಆಗಿರುತ್ತೆ. ಆಮೇಲೆ ಮೇಕಪ್ ಕಲ್ತ ಮೇಲೂ ತುಂಬ ಕಾನ್ಫಿಡೆನ್ಸ್ ಬಂದಿದೆ ನನಗೆ. ನನ್ನ ಕರಿಯರ್ನ ಮುಂದೆ ಇನ್ನೂ ತುಂಬ ಬಿಲ್ಡ್ ಮಾಡ್ಕೊಬೋದು. ಆಮೇಲೆ ಅದರಿಂದ ತುಂಬ ನನಗೆ ಇಂಟ್ರೆಸ್ಟಿಂದ ಒಂದು ಅಚೀವ್ ಮಾಡಿರೋ ಥರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅದೇ ಸರ್ಟಿಫಿಕೇಷನ್ ಬಂದಿದ ತಕ್ಷಣ ಒಂದು ಬೂಸ್ಟ್ ಎನ್ಹ್ಯಾನ್ಸ್ ಆಯಿತು. ವೈಭವ್ ಮ್ಯಾಮಿಂದ ಇಸ್ಕೊಂಡಿದ್ದನ್ನ ತುಂಬ ಖುಷಿ ಆಯಿತು. ಸೊ ಒಂದು ರೆಕಗ್ನೈಸ್ಡ್ ಆಯಿತು. ಮೇಕಪ್ ಕಲ್ತಿದ ತಕ್ಷಣ ಒಂದು ಸರ್ಟಿಫಿಕೇಟ್ ಕೊಟ್ಟರೆ ನಮಗೆ ಖುಷಿ ಆಗುತ್ತೆ. ಸೊ ವಿ ಕ್ಯಾನ್ ಗೋ ಫಾರ್ವರ್ಡ್ ಅಂತ ಅನಿಸ್ತು. ವೈಭವಿ ಮ್ಯಾಮು ಮತ್ತು ಸುಧೀರ್ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಕಲ್ತ್ಕೊಳ್ಳೋಕ್ಕೆ. ಥ್ಯಾಂಕ್ ಯು ಸೋ ಮಚ್.